ಹಾಯ್ ನಮಸ್ತೆ, ನಾನು ರೇಷ್ಮಾ. ಇವತ್ತು ನಾನು ತುಂಬ ಟೇಸ್ಟಿಯಾದ ನೆಲ್ಲಿಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ತೋರಿಸ್ತೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮ್ಗೆ ಗೊತ್ತಿರುತ್ತೆ, ಇದು ಸ್ಕಿನ್ನಿಗೆ ಆಗಲಿ ಮತ್ತು ಹೇರ್ ಎಲ್ಲದಕ್ಕೂ ನಮಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ನಾವು ಮಕ್ಕಳಿಗೆ ಈ ಥರ ನಾರ್ಮಲಾಗಿ ನೆಲ್ಲಿಕಾಯಿ ತಿನ್ನೋಕ್ಕೆ ಇಷ್ಟಪಡೋದವರು ಈ ಥರ ಚಿತ್ರಾನ್ನ ಥರ ಮಾಡಿಕೊಡ್ಬೋದು. ನಾನಿಲ್ಲಿ ಅದನ್ನು ತುರಿದುಕೊಂಡು ತೊಗೋತಾ ಇದ್ದೀನಿ. ನೀವು ಬೇಕಾದರೆ ಮಸಾಲೆ ಥರ ಮಾಡ್ಕೊಬೋದು. ತೆಂಗಿನ ತುರಿ, ಗ್ರೀನ್ ಚಿಲ್ಲಿ ಮತ್ತು ನೆಲ್ಲಿಕಾಯನ್ನು ಹಾಕಿ ಮಿಕ್ಸಿಯಲ್ಲಿ ಮಸಾಲೆ ಥರ ಪೇಸ್ಟ್ ಮಾಡ್ಕೊಬೋದು. ನಾನಿಲ್ಲಿ ಇದನ್ನು ತುರಿದುಕೊಂಡು ತೊಗೋತಾ ಇದ್ದೀನಿ. ಇದು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ. ಅದಕ್ಕೆ ನಾನು ಒಂದು ನೆಲ್ಲಿಕಾಯಿ ತೊಗೊಂಡಿದ್ದೆ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಂದ್ರೆ ಜಾಸ್ತಿ. ಇದಕ್ಕೆ ಈರುಳ್ಳಿ ಮತ್ತು ಶೇಂಗಾ ಮತ್ತು ತೆಂಗಿನ ತುರಿ ಮತ್ತು ಕರಿಬೇವು ಸೊಪ್ಪು ಮತ್ತು ನಾರ್ಮಲಾಗಿ ನೀವು ಚಿತ್ರಾನ್ನ ಹೆಂಗೆ ಒಗ್ಗರಣೆ ಮಾಡ್ಕೊಳ್ತೀರ ಹಂಗೆ ಮಾಡ್ಕೊಂಡ್ರಾಯ್ತು. ಇಲ್ಲಿ ಆಯಿಲ್ ಹಾಕ್ಬಿಟ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೋಬೇಕು. ನಿಮ್ಗೆ ಗೊತ್ತಿರುತ್ತೆ ಚಿತ್ರಾನ್ನ ಯಾವ ರೀತಿ ಮಾಡೋದು, ಅದೇ ರೀತಿ ಮಾಡೋದು. ಆದರೆ ಇಲ್ಲಿ ಚಿತ್ರಾನ್ನ ಲೆಮನ್ ಬದಲು ನಾವು ಇದು ನೆಲ್ಲಿಕಾಯಿ ತಗೋತೀವಿ ಅಷ್ಟೇ. ಆರೋಗ್ಯಕ್ಕೂ ಒಳ್ಳೆಯದು, ಡಿಫ್ರೆಂಟ್ ಆಗಿರುತ್ತೆ. ಯಾವಾಗಲೂ ಏನು ಮಾಡಬೇಕು ಅಂತ ಗೊತ್ತಾಗದಾಗ ಇದನ್ನು ಟ್ರೈ ಮಾಡಿದರೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ಡಿಫ್ರೆಂಟ್. ಡೈಲಿ ಚಿತ್ರಾನ್ನ ತಿಂದು ಬೇಜಾರಾದಾಗ ಇದನ್ನು ಮಾಡಿ ನೋಡಿ. ಈ ಥರ ಒಗ್ಗರಣೆ ಮಾಡ್ಕೋಬೇಕು. ಕರಿಬೇವು ಸೊಪ್ಪು ಎಲ್ಲ ಹಾಕ್ಬಿಟ್ಟು, ನಿಮ್ಗೆ ಗೊತ್ತಿರುತ್ತೆ ಸಾಸಿವೆಲ್ಲ ಚಟ್ಪಟ ಅಂತ ಆದಾಗ ನಾವು ಈರುಳ್ಳಿ ಹಾಕ್ಕೊಂಡ್ರೆ ಆಯಿತು. ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೋಬೇಕು. ಆಮೇಲೆ ಅದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ಈರುಳ್ಳಿ ಹಾಕ್ಕೋಬೇಕು. ನಾನು ಒಂದು ಈರುಳ್ಳಿ ತೊಗೊಂಡಿದ್ದೆ, ಒಂದು ಮೀಡಿಯಮ್ ಗಾತ್ರದ್ದು. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಈ ನೆಲ್ಲಿಕಾಯಿ ತುರಿದಿರೋದನ್ನು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಜಾಸ್ತಿ ಬೇಯಬೇಕಂತಿಲ್ಲ, ಯಾಕಂದರೆ ಅದು ತುರಿದಿರೋದಲ್ವ, ಬೇಗ ಇದಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ, ಒಂದು ಗ್ರೀನ್ ಚಿಲ್ಲಿನೂ ಹಾಕಿದ್ದೀನಿ, ಅದು ಅಷ್ಟೊಂದು ಸ್ಪೈಸಿ ಇಲ್ಲ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ರೆಡ್ ಚಿಲ್ಲಿ ಹಾಕ್ತಾಯಿದ್ದೀನಿ. ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ತೆಂಗಿನ ತುರಿ ಹಾಕಿದರೆ ತುಂಬ ಟೇಸ್ಟ್ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ತೆಂಗಿನ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಇಷ್ಟು ತುಂಬ ಈಸಿ, ಒಂದು 2 ನಿಮಿಷದಲ್ಲಿ ಆಗಿಬಿಡುತ್ತೆ. ನಿಮಗೆ ಬೆಳಿಗ್ಗೆ ಏನು ತಿಂಡಿ ಮಾಡಬೇಕು ಅಂತ ಗೊತ್ತಾಗದಾಗ ನೆಲ್ಲಿಕಾಯಿ ಇದ್ದರೆ ಈ ಥರ ಟ್ರೈ ಮಾಡಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಮಕ್ಕಳಿಗೂ ಒಳ್ಳೆಯದು, ಆರೋಗ್ಯಕ್ಕೆ ಎಲ್ರಿಗೂ ಒಳ್ಳೆಯದು ನೆಲ್ಲಿಕಾಯಿ. ಅದಕ್ಕೋಸ್ಕರ ಇವಾಗ ರೆಡಿಯಾಗಿದೆ. ಇದಕ್ಕೆ ನಾವು ಬೇಯಿಸ್ಕೊಂಡಿರುವ ಅನ್ನ ಮಿಕ್ಸ್ ಮಾಡ್ಕೋಬೇಕು. ಯಾವ ರೀತಿ ಚಿತ್ರಾನ್ನ ನಾವು ಗೊಜ್ಜು ಮಿಕ್ಸ್ ಮಾಡ್ಕೊಳ್ತೀವಿ ಹಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ಮಗನಿಗಂತೂ ಅದು ತುಂಬ ಇಷ್ಟ ಚಿತ್ರಾನ್ನ, ಯಾಕೆಂದರೆ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಈ ಥರ ಮಾಡಿಕೊಡ್ತೀನಿ, ತುಂಬ ಇಷ್ಟಪಡ್ತಾರೆ ಮಕ್ಕಳು. ನೋಡಿ, ಚಿತ್ರಾನ್ನ ರೆಡಿ ಆಯಿತು. ನೀವು ಟ್ರೈ ಮಾಡಿ, ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಒಂದು ಡಿಫ್ರೆಂಟ್, ನಿಮಗೆ ನಿಮ್ಮ ಬ್ರೇಕ್ಫಾಸ್ಟ್ ಮಕ್ಕಳಿಗೆ ಮಾಡಿಕೊಡೋಕ್ಕೆ ಒಂದು ಆಪ್ಷನ್ ಸಿಕ್ಕಿದಂಗೆ ಆಗುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್.